ವಿಶ್ವ ರಂಗಭೂಮಿ ದಿನವನ್ನಾಗಿ ನಾವು ಸಂಭ್ರಮಿಸ್ತಾ ಇದ್ದೇವೆ. ಉಡುಪಿಯ ಎಲ್ಲ ರಂಗಕರ್ಮಿಗಳು ಒಂದಾಗಿ ಸಂಭ್ರಮಿಸುವ ದಿನ ಮಾರ್ಚ್ 27 ವಿಶ್ವ ರಂಗಭೂಮಿ ದಿನಾಚರಣೆ. ಈ ದಿನಾಚರಣೆಯನ್ನು ಈ ಬಾರಿ ಮಾರ್ಚ್ 27ರಂದು ರಂಗಭೂಮಿಯ ಗೌರವಾಧ್ಯಕ್ಷರು ಮಾಹೆ ವಿಶ್ವವಿದ್ಯಾಲಯದ ಸಹ ಕುಲಾಧಿಪತಿಗಳಾದಂಥ ಡಾಕ್ಟರ್ H.S. ಬಲ್ಲಾಳರು ಉದ್ಘಾಟಿಸಲಿಕ್ಕಿದ್ದಾರೆ. ಆವತ್ತು ವಿಶ್ವ ರಂಗಭೂಮಿ ಹಾಗೂ ಅಂಬಾತನೆಯ ಮುದ್ರಾಡಿ ಅವರ ಸಂಸ್ಮರಣೆಯನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದಂಥ ಶ್ರೀಮತಿ ಪೂರ್ಣಿಮಾ ಅವರು ಮಾಡಲಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಿಲಾಗ್ರಿಸ್ ಕಾಲೇಜಿನ ಪ್ರಾಂಶುಪಾಲರಾದಂತಹ ಶ್ರೀಯುತ ಡಾಕ್ಟರ್ ವಿನ್ಸೆಂಟ್ ಆಳ್ವಾ ಅವರು ಹಾಗೂ MGM ಕಾಲೇಜಿನ ಪ್ರಾಂಶುಪಾಲರಾದಂಥ ಶ್ರೀಯುತ ಪ್ರೊಫೆಸರ್ ಲಕ್ಷ್ಮೀನಾರಾಯಣ ಕಾರಂತರು ನಮ್ಮ ಜೊತೆಗೆ ಇರಲಿಕ್ಕಿದ್ದಾರೆ. ರಂಗಭೂಮಿ ವಿಶ್ವ ರಂಗಭೂಮಿ ದಿನಾಚರಣೆಯನ್ನು ಬಹಳ ವಿಶೇಷವಾಗಿ ಆಚರಿಸ್ತದೆ. ಹೇಗೆ ಅಂತ ಹೇಳಿದ್ರೆ, ರಂಗಭೂಮಿ ಸಂಸ್ಥೆಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ 60ನೇ ವರ್ಷ. ಈ 60 ವರ್ಷ ಬೆಳೆದು ಬರಬೇಕಾದ್ರೆ ಒಂದಷ್ಟು ಮಹನೀಯರು ಈ ಸಂಸ್ಥೆಗಾಗಿ ನಿಸ್ವಾರ್ಥವಾಗಿ ದುಡಿತಾ ಬಂದಿದ್ದಾರೆ, ಸೇವೆ ಸಲ್ಲಿಸಿದ್ದಾರೆ. ಅಂತ ಹಿರಿಯರನ್ನ ಪ್ರತಿ ವರ್ಷ ಒಬ್ಬರಂತಾಗಿ ನಾವು ಗೌರವಿಸ್ತಾ ಬರ್ತಾ ಇದ್ದೇವೆ. ಈ ಬಾರಿ ನಾವು ಗೌರವಿಸ್ತಾ ಇರುವಂಥವರು ಉಡುಪಿಯ ಖ್ಯಾತ ಸಾಹಿತಿ ಹಾಗೂ ಸಂಘಟಕರಾಗಿ ಗುರುತಿಸಿಕೊಂಡಂಥವರು, ರಂಗಭೂಮಿಯಲ್ಲಿ ಕೋಶಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ಸಂಘಟನೆಯನ್ನು ಬೆಳೆಸಿದಂಥವರು ಶ್ರೀಯುತ ಕೂಗೋ ಎಂದೇ ಉಡುಪಿಯಲ್ಲಿ ಖ್ಯಾತರಾಗಿರುತ್ತೋ H. ಗೋಪಾಲ ಭಟ್ ಅವರನ್ನು ನಾವು ಈ ಸಂದರ್ಭದಲ್ಲಿ ಸನ್ಮಾನಿಸಲಿಕ್ಕಿದ್ದೇವೆ. ಇನ್ನೊಂದು ಬಹಳ ವಿಶೇಷ ಹೇಳಿದರೆ, ನಿಮಗೆಲ್ಲರಿಗೂ ಗೊತ್ತಿದೆ, ಕರಾವಳಿ ಕರ್ನಾಟಕದಲ್ಲದೆ ಕರ್ನಾಟಕದ ಎಲ್ಲ ಭಾಗದಲ್ಲೂ ಪರಿಚಿತವಾದಂತಹ ಒಂದು ಸಾಹಿತಿಯ ಹೆಸರು ಅಂಬಾತನೆಯ ಮುದ್ರಾಡಿಯವರು. ವಿವಿಧ ಪ್ರಕಾರಗಳಲ್ಲಿ ಯಕ್ಷಗಾನ ಇರ್ಬೋದು, ಹರಿಕಥೆ ಇರ್ಬೋದು, ತಾಳಮದ್ದಲೆ ಇರ್ಬೋದು, ಅಥವಾ ಯಾವುದೇ ಸಾಹಿತ್ಯ ಚಟುವಟಿಕೆಗಳಿರ್ಬೋದು, ಇದರಲ್ಲಿ ನಿರಂತರವಾಗಿ ಕೆಲಸ ಮಾಡಿದಂಥವರು, ತಮ್ಮ ತೊಡಗಿಸಿಕೊಂಡಂಥವರು ಅಂಬಾತನೆಯ ಮುದ್ರಾಡಿಯವರು. ರಂಗಭೂಮಿ ಜೊತೆಗೆ ಅವಿನಾಭಾವ ಸಂಬಂಧ ಹೊಂದಿದ್ದಂಥವರು. ಅವರ ಸಂಸ್ಮರಣೆಯಾಗಿ ತಲ್ಲೂರು ಫ್ಯಾಮಿಲಿ ಟ್ರಸ್ಟ್ ಜೊತೆಗೆ ನಾವು ಸೇರಿಕೊಂಡು ಕಳೆದ ವರ್ಷದಿಂದ ನಾವು ಅಂಬಾತನೆಯ ಮುದ್ರಾಡಿ ಸಂಸ್ಮರಣಾ ಪುಸ್ತಕ ಪ್ರಶಸ್ತಿಯನ್ನು ನೀಡ್ತಾ ಬರ್ತಾ ಇದ್ದೇವೆ. ಕಳೆದ ಬಾರಿ ನಾವು ಇದನ್ನು ನಾಟಕ ರಂಗಕ್ಕೆ ಸಂಬಂಧಿಸಿದ ನಾಟಕೇತರ ಕೃತಿ, ಅಂದರೆ ನಾಟಕ ಬಿಟ್ಟು ನಾಟಕದ ವಿಮರ್ಶೆ ಇರ್ಬೋದು, ನಿರ್ದೇಶನ ಬಗ್ಗೆ ಇರ್ಬೋದು, ರಂಗಕೃತಿಗಳ ಈ ಒಂದು ಥಿಯೇಟರ್ನ ಡಿಸೈನ್ ಬಗ್ಗೆ ಇರ್ಬೋದು, ಹೀಗೆ ನಾಟಕಕ್ಕೆ ಸಂಬಂಧಪಟ್ಟ ಬೇರೆ ಕೃತಿಗಳಿಗೆ ಕಳೆದ ಬಾರಿ ಪ್ರಶಸ್ತಿಯನ್ನು ಕೊಟ್ಟಿತ್ತು. ಈ ಬಾರಿ ನಾಟಕ ಕೃತಿಗೆ 2022 ಹಾಗೂ 2023ರಲ್ಲಿ ಪ್ರಕಟಗೊಂಡಂತಹ ಕನ್ನಡ ನಾಟಕ ಕೃತಿಗೆ, ಸ್ವರಚಿತ ಕನ್ನಡ ನಾಟಕ ಕೃತಿಗೆ ಈ ಬಹುಮಾನವನ್ನು ಕೊಡ್ತಾ ಇದ್ದೇವೆ. ಈ ಬಾರಿ ಅತ್ಯುತ್ತಮ ನಾಟಕ ಆಗಿ ಆಯ್ಕೆಗೊಂಡದ್ದು ಬೆಂಗಳೂರಿನ NC ಮಹೇಶ್ ಅವರ ಸಾಕು ತಂದೆ ರೂಮಿ. ಈ ನಾಟಕ ಅತ್ಯುತ್ತಮ ನಾಟಕ ಆಗಿ ಆಯ್ಕೆಗೊಂಡಿದೆ. ಅದಕ್ಕೆ ಬಹುಮಾನ ವಿತರಣೆಯನ್ನು ನಾವು 27ನೇ ತಾರೀಕಿಗೆ ಈ ಕಾರ್ಯಕ್ರಮದ